ನಮಸ್ಕಾರ ಎಲ್ರಿಗೂ. ಇವತ್ತೊಂದು ಪುಸ್ತಕವನ್ನು ನಿಮಗೆ ಪರಿಚಯ ಮಾಡ್ಕೊಳ್ಳಿಕ್ಕೆ ಬಂದಿದ್ದೇನೆ. ಅದುವೇ ಆಕಾಶ ಇಷ್ಟೇ ಯಾಕಿದೆಯೋ. ಪೂರ್ಣಿಮಾ ಮಾಲಿಗೆಮನಿ ಅವರು ಬರೆದಿರುವಂತಹ ಈ ಪುಸ್ತಕವನ್ನು ಸಾವಣ್ಣ ಪ್ರಕಾಶನದಿಂದ ಪ್ರಕಟಿಸಲಾಗಿದೆ. ಈ ಪುಸ್ತಕದ ವಿಶೇಷ ಏನಪ್ಪ ಅಂತಂದರೆ, ಲೇಖಕರ ವೃತ್ತಿಪರ ಜೀವನದಲ್ಲಿ ಆದಂತಹ ಒಂದಿಷ್ಟು ಘಟನೆಗಳನ್ನು, ಅಲ್ಲಿರುವಂತಹ ಒಂದಿಷ್ಟು ನೆನಪುಗಳನ್ನು ಇಲ್ಲಿ ಅನುಭವ ಕಥೆಯನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದರಲ್ಲಿರುವಂಥ ವಿಷಯಗಳು ಯಾರಿಗೆಲ್ಲ ಬೇಕು ಅಥವಾ ಯಾರಿಗಾಗಿ ಇದನ್ನು ಓದಬೇಕು ಅಂದರೆ, ಯಾರೆಲ್ಲ ಯುವಕರು ಇವಾಗಿದ್ದೀರಿ, ಯಾರೆಲ್ಲ ಈ ಏರ್ಫೋರ್ಸ್ಗೋ ಅಥವಾ ಆರ್ಮಿಗೋ ಅಥವಾ ಈ ನೇವಿಗೋ ಸೇರ್ಕೊಬೇಕಂತ ಯಾರೆಲ್ಲ ಕನಸುಗಳನ್ನು ಕಾಣ್ತಾ ಇದ್ದೀರಿ, ಅವರಿಗೆ ಇದೊಂದು ಗೈಡಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಅಷ್ಟರ ಮಟ್ಟಿಗೆ ಲೇಖಕರು ಅವರು ಜಾಯಿನ್ ಆಗಬೇಕಾದಾಗ ಆದಂತಹ ಒಂದಿಷ್ಟು ವಿಚಾರಗಳನ್ನು ಮತ್ತು ಅಲ್ಲಿಗೆ ಬೇಕಾದಂತಹ ನಮ್ಮ ಮೆಂಟಾಲಿಟಿ ಅಥವಾ ನಮ್ಮ ಮನಸ್ಥಿತಿ ಹೇಗಿರಬೇಕು ಹಾಗೂ ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ನಾವು ಹೇಗೆಲ್ಲ ತಯಾರಿ ಆಗಬೇಕು ಅನ್ನೋದನ್ನು ತುಂಬ ಅಚ್ಚುಕಟ್ಟಾಗಿ ಈ ಪುಸ್ತಕದಲ್ಲಿ ಬರೆದಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಆಗಿರುವಂತಹ ಒಂದಿಷ್ಟು ಘಟನೆಗಳನ್ನು, ಅಲ್ಲಿರುವ ಒಂದಿಷ್ಟು ನೆನಪುಗಳನ್ನು, ಅದರಲ್ಲೂ ಕೂಡ ಒಂದು ಮಹಿಳಾ ಅಧಿಕಾರಿಯಾಗಿ ಅಲ್ಲಿ ಕಾರ್ಯ ಮಾಡಬೇಕಾದಾಗ ಅಲ್ಲಿ ಆದಂತಹ ಒಂದಿಷ್ಟು ತೊಡಕುಗಳು ಮತ್ತು ಅವರಿಗೆ ಇರುಸು ಮುರುಸು ಆದಂತಹ ಒಂದಿಷ್ಟು ವಿಷಯಗಳು, ಅವುಗಳ ಬಗ್ಗೆ ಇಲ್ಲೊಂದಿಷ್ಟು ಲೇಖನಗಳನ್ನು ಅವರು ಬರೆದಿದ್ದಾರೆ. ಎಷ್ಟೆಲ್ಲ ಚೆನ್ನಾಗಿದೆ ಅಂದರೆ, ಅವರ ಅನುಭವವೂ ಕೂಡ ಓದುಗನಿಗೆ ಒಂದು ಒಳ್ಳೆಯ ಅನುಭವವನ್ನು ಉಂಟು ಮಾಡುವಂತಹ ಶಕ್ತಿ ಬರವಣಿಗೆ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ಎಲ್ಲರೂ ಕೂಡ ಈ ಪುಸ್ತಕವನ್ನು ತಪ್ಪದೆ ಕೊಂಡು ಓದಿ, ಅದರಲ್ಲೂ ಕೂಡ ಯಾರಿಗೆಲ್ಲ ತಮ್ಮ ಮಕ್ಕಳು ದೇಶ ಸೇವೆ ಮಾಡಬೇಕು ಮತ್ತು ಯಾರಿಗೆಲ್ಲ ದೇಶ ಸೇವೆ ಮಾಡಲಿಕ್ಕೆ ಇಷ್ಟ ಇದೆ ಅಂಥವರು ಈ ಪುಸ್ತಕವನ್ನು ಖಂಡಿತ ಕೊಂಡು ಓದಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ.